ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಧೃತಿ ಡಿವೋಷನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ವೈಕುಂಠ ಏಕಾದಶಿಯ ವಿಶೇಷ ವಿಚಾರಗಳನ್ನು ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ 30/12/2025 ಮಂಗಳವಾರ ವೈಕುಂಠ ಏಕಾದಶಿಯನ್ನು ಆಚರಿಸುತ್ತೇವೆ. ಈ ಏಕಾದಶಿಯ ತಿಥಿಯು ತಾರೀಖು 29/12/2025 ಸೋಮವಾರ ರಾತ್ರಿ 3:29 ಬೆಳಿಗ್ಗೆ ಪ್ರಾರಂಭವಾಗಿ 30/12/2025 ಮಂಗಳವಾರ ರಾತ್ರಿ 1:17ಕ್ಕೆ ಮುಕ್ತಾಯವಾಗುತ್ತದೆ. ಆದ್ದರಿಂದ ಈ ವೈಕುಂಠ ಏಕಾದಶಿಯನ್ನು ತಾರೀಖು 30/12/2025 ಮಂಗಳವಾರ ಆಚರಿಸಲಾಗುತ್ತದೆ. ಹಿಂದೂ ಪುರಾಣ ಕಥೆಗಳ ಪ್ರಕಾರ ಈ ಏಕಾದಶಿಯ ದಿನದಂದು ಈ 6 ವಸ್ತುಗಳನ್ನು ಮನೆಗೆ ತಂದರೆ ವರ್ಷ ಪೂರ್ತಿ ಹಣ, ಅದೃಷ್ಟ, ಐಶ್ವರ್ಯ ಪ್ರಾಪ್ತವಾಗುತ್ತದೆ ಹಾಗೂ ವಿಷ್ಣು ತುಳಸಿ ದೇವಿಯ ಕೃಪೆಯಿಂದ ನೀವು ಅಂದುಕೊಂಡಿದ್ದೆಲ್ಲ ಆಗಲು ತಪ್ಪದೆ ಈ ನಿಯಮಗಳನ್ನು ಪಾಲಿಸಬೇಕು. ಸ್ವತಃ ವೈಕುಂಠೇಶ್ವರನೇ ಸ್ವಾಮಿಯು ಶ್ರೀದೇವಿ ಹಾಗೂ ಭೂದೇವಿ ಸಮೇತ ಭೂಲೋಕಕ್ಕೆ ಬಂದು ತನ್ನ ಭಕ್ತರಿಗೆ ದರ್ಶನ ನೀಡುವ ಪರಮ ಪವಿತ್ರವಾದ ದಿನವೇ ಈ ವೈಕುಂಠ ಏಕಾದಶಿಯ ದಿನ. ಈ ದಿನ ತನ್ನ ಭಕ್ತರಿಗೆ ದರ್ಶನ ನೀಡುವ ಮುನ್ನ ಮುಕ್ಕೋಟಿ ದೇವತೆಗಳಿಗೆ ಉತ್ತರ ದ್ವಾರದ ಮೂಲಕ ವಿಷ್ಣು ದರ್ಶನ ನೀಡುತ್ತಾನೆ. ಆದ್ದರಿಂದ ಇದನ್ನು ವೈಕುಂಠ ಏಕಾದಶಿ ಎಂದು ಕರೆಯುತ್ತಾರೆ. ಸಂತಾನ ಅಪೇಕ್ಷೆ ಉಳ್ಳವರು ಈ ಏಕಾದಶಿ ಆಚರಣೆ ಮಾಡುವುದರಿಂದ ಶೀಘ್ರವಾಗಿ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಈ ಏಕಾದಶಿಯ ತಿಥಿಯಂದು ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುನ್ನ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ಸ್ನಾನ ನಂತರ ಶುಭ ವಸ್ತ್ರಗಳನ್ನು ಧರಿಸಿ ನಿಮ್ಮ ಮನೆಗೆ ಸಮೀಪ ಇರುವ ವಿಷ್ಣು ದೇಗುಲಕ್ಕೆ ತೆರಳಿ ಉತ್ತರ ದ್ವಾರದ ಮೂಲಕ ಕುಟುಂಬ ಸಮೇತರಾಗಿ ಪ್ರವೇಶ ಮಾಡಿ ವಿಷ್ಣು ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಿದರೆ ಮೋಕ್ಷ ಪ್ರಾಪ್ತಿಯಾಗುವುದರ ಜೊತೆಗೆ ನಿಮ್ಮೆಲ್ಲ ಕೋರಿಕೆಗಳು ಈಡೇರುತ್ತವೆ ಎಂದು ಹೇಳಲಾಗುತ್ತದೆ. ಈ ವೈಕುಂಠ ಏಕಾದಶಿಯ ದಿನದಂದು ಉಪವಾಸ ಇರುವುದು ಅತಿ ಮುಖ್ಯ. ಈ ದಿನದಂದು ಉಪವಾಸವಿದ್ದರೆ ಅದೆಷ್ಟು ವರ್ಷ ತಪಸ್ಸು ಮಾಡಿದ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಈ ಒಂದು ಏಕಾದಶಿಯನ್ನು ಶ್ರದ್ಧೆಯಿಂದ ಆಚರಣೆ ಮಾಡಿದಲ್ಲೇ ವರ್ಷದಲ್ಲಿ ಬರುವ 24 ಏಕಾದಶಿಗಳನ್ನು ಆಚರಿಸಿದ ಫಲ ದೊರೆಯುತ್ತದೆ ಎಂದು ಪುರಾಣ ಗ್ರಂಥಗಳಲ್ಲಿ ಹೇಳಲಾಗಿದೆ. ಲೋಕರಕ್ಷಕನಾದ ವಿಷ್ಣು ತನ್ನ ಭಕ್ತರು ಕೇಳಿದ್ದನ್ನು ಈ ದಿನ ಕರುಣಿಸಿ ಕಾಪಾಡುತ್ತಾನೆ. ಹಾಗಾಗಿ ವಿಷ್ಣು ಹಾಗೂ ಲಕ್ಷ್ಮೀದೇವಿಯನ್ನು ಸಂತೃಪ್ತಿಪಡಿಸಲು ಈ ವಿಶೇಷ ವಸ್ತುಗಳನ್ನು ಮನೆಗೆ ತಂದರೆ ಶುಭ ಫಲ ದೊರಕುತ್ತದೆ ಎಂದು ಹೇಳಲಾಗುತ್ತದೆ. ಈ ದಿನದಂದು ನಿಮ್ಮ ಶಕ್ತಿಗೆ ಅನುಗುಣವಾಗಿ ಒಂದು ಹೊಸ ಸೀರೆಯನ್ನು ಮನೆಗೆ ತನ್ನಿ ಹಾಗೂ ಈ ಸೀರೆಯನ್ನು ಒಬ್ಬ ಸಂಸ್ಕಾರವಂತ ಹೆಣ್ಣು ಮಗಳಿಗೆ ಕೊಡುವ ರೀತಿಯಲ್ಲಿ ಅರಿಶಿನ, ಕುಂಕುಮ, ಬಳೆ ಇವುಗಳ ಸಮೇತ ಮಾತೆ ತುಳಸಿಗೆ ಅರ್ಪಿಸಿದರೆ ವಿಷ್ಣು ದೇವರ ಜೊತೆ ಮಹಾಲಕ್ಷ್ಮೀ ದೇವಿಯ ಸಂತಸಗೊಂಡು ಭಕ್ತನು ಬೇಡುವ ವರಗಳನ್ನೆಲ್ಲ ನೀಡುತ್ತಾರೆ ಎಂದು ಹೇಳಲಾಗುತ್ತದೆ. ನೀವು ತಂದ ಸೀರೆ, ಬಳೆಯ, ಅರಿಶಿನ, ಕುಂಕುಮ ಒಂದು ತಟ್ಟೆಯಲ್ಲಿ ಇಟ್ಟು ದೇವಿಗೆ ತಾಂಬೂಲ ಸಮೇತ ಅರ್ಪಿಸಿ ತುಳಸಿ ಚಾಲಿಸವನ್ನು ಮರೆಯದೆ ಕೇಳುತ್ತಾ ಭಗವಂತ ಶ್ರೀ ವಿಷ್ಣು ದೇವರನ್ನು ಮನಸ್ಸಿನಲ್ಲಿ ಸ್ಮರಿಸಿ ನಿಮ್ಮ ಕೆಲಸದಲ್ಲಿ ಇರುವ ಎಲ್ಲ ಅಡೆತಡೆಗಳು ದೂರವಾಗಿ ವರ್ಷ ಪೂರ್ತಿ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ. ದೇವರ ಮುಂದೆ 11 ಅಥವಾ 21 ಅಥವಾ 51 ದೀಪಗಳನ್ನು ಬೆಳಗಿಸಿದರೆ ನಿಮ್ಮ ಉದ್ಯೋಗದಲ್ಲಿರುವ ಸಮಸ್ಯೆಗಳು ದೂರವಾಗುತ್ತವೆ. ಮನೆಯಲ್ಲಿ ಯಾವಾಗಲೂ ಬಡತನ, ಹಣಕಾಸಿನ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಗಳು ದೂರವಾಗಿ ಅದೃಷ್ಟದಿಂದ ಜೀವನ ಬದಲಾಗುತ್ತದೆ. ವಿಪರೀತ ಸಾಲದ ಸಮಸ್ಯೆಗಳು, ಅನಾರೋಗ್ಯದ ಸಮಸ್ಯೆಗಳು ಇದ್ದವರು ತುಳಸಿ ಮಂಜರಿಯಿಂದ ಅಂದರೆ ತುಳಸಿ ಬೀಜಗಳನ್ನು ಹಾಲಿನಲ್ಲಿ ಬೆರೆಸಿ ವಿಷ್ಣು ದೇವರು ಹಾಗೂ ಶಿವನಿಗೆ ಅಭಿಷೇಕ ಮಾಡಿದರೆ ನಿಮ್ಮೆಲ್ಲ ಕಷ್ಟಗಳ ಶೀಘ್ರವಾಗಿ ದೂರವಾಗುತ್ತದೆ ಹಾಗೂ ಹಣಕಾಸಿನ ಸಮೃದ್ಧಿಯನ್ನು ನೀವು ಸದಾ ಮನೆಯಲ್ಲಿ ನೋಡಬಹುದು. ಮಹಾವಿಷ್ಣುವಿಗೆ ತಿರುಪತಿಯಲ್ಲಿ ಪ್ರತಿನಿತ್ಯ ಪಚ್ಚಕರ್ಪೂರದಿಂದ ಸೇವೆಗಳು ನಡೆಯುತ್ತವೆ. ಪಚ್ಚಕರ್ಪೂರ ಎಂದರೆ ಶ್ರೀ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ವಸ್ತುವಾಗಿರುವುದರಿಂದ ಏಕಾದಶಿ ದಿನದಂದು ಪಚ್ಚಕರ್ಪೂರದಿಂದ ಆರತಿ ಬೆಳಗಿದರೆ ನಿಮ್ಮ ಮನೆಯ ವಾತಾವರಣ ಶುದ್ಧಿಯಾಗುವುದರ ಜೊತೆಗೆ ವಿಷ್ಣುವಿಗೆ ಅತ್ಯಂತ ಪ್ರಿಯರಾದ ಭಕ್ತರಾಗುತ್ತೀರಾ ಎಂದು ಹೇಳಲಾಗುತ್ತದೆ. ಉತ್ತರ ದ್ವಾರದ ಮೂಲಕ ವಿಷ್ಣುವಿನ ದರ್ಶನ ಪಡೆಯಲು ದೇವಸ್ಥಾನಗಳಿಗೆ ಹೋದಾಗ ಒಂದೆರಡು ಏಲಕ್ಕಿಯನ್ನು ಜೊತೆಗೆ ನಿಮ್ಮ ಕೈಲಾದಷ್ಟು ನಾಣ್ಯಗಳನ್ನು ದೇವಸ್ಥಾನದ ಹುಂಡಿಗೆ ಹಾಕಿ. ಇದರಿಂದ ನಿಮ್ಮ ಕಷ್ಟಗಳು ಕಳೆದು ಶ್ರೀಮನ್ನಾರಾಯಣರ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ನಿಮ್ಮ ವಿಪರೀತ ಸಾಲಗಳು ತೀರುತ್ತವೆ ಹಾಗೂ ಋಣಬಾಧೆಯಿಂದ ಮುಕ್ತರಾಗುತ್ತೀರಿ. ಮನೆಯಲ್ಲಿ ಲಕ್ಷ್ಮೀ ದೇವಿಯ ವಾಸವಿರುವ ಕವಡೆಗಳನ್ನು ಇಡಬೇಕು ಎಂದು ಕೆಲವರು ಹೇಳುತ್ತಾರೆ. ಆದ್ದರಿಂದ ವೈಕುಂಠ ಏಕಾದಶಿಯ ದಿನದಂದು ಹಳದಿ ಬಣ್ಣದ ಕವಡೆಗಳನ್ನು ಮನೆಗೆ ತಂದರೆ ಮಾತೆ ಲಕ್ಷ್ಮಿಯನ್ನು ಕರೆತಂದಂತೆ ಎಂದು ನಂಬಲಾಗಿದೆ. ಈ ಕವಡೆಗಳನ್ನು ಹಾಲಿನಿಂದ ತೊಳೆದು ಶುದ್ಧವಾದ ಬಟ್ಟೆಯಿಂದ ಒರೆಸಿ ನಿಮ್ಮ ಮನೆಯ ಬೀರುವಿನಲ್ಲೋ ಅಥವಾ ದೇವರ ಕೋಣೆಯಲ್ಲೂ ಇಡುವುದರಿಂದ ಮಾತೆ ಲಕ್ಷ್ಮಿಯು ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ ಎಂದು ಹೇಳಲಾಗುತ್ತದೆ.
ವೈಕುಂಠ ಏಕಾದಶಿಯ ದಿನದಂದು ಶ್ರೀ ವಿಷ್ಣು ದೇವರಿಗೆ ಏಲಕ್ಕಿ ಮಾಲೆಯನ್ನು ಅರ್ಪಿಸಿದರೆ ನಿಮ್ಮೆಲ್ಲ ಮನೋಕಾಮನೆಗಳು ಈಡೇರುತ್ತವೆ ಎಂದು ನಂಬಲಾಗಿದೆ. ಇದರಿಂದ ನಿಮ್ಮ ಮನೆಯ ವಾಸ್ತು ದೋಷವು ದೂರವಾಗಿ ಶಾಂತಿ ಸಮೃದ್ಧಿ ನೆಲೆಸುತ್ತದೆ ಹಾಗೂ ಮನೆಯಲ್ಲಿರುವವರಿಗೆ ಶುಭ ಉಂಟಾಗುವ ಅದರ ಜೊತೆಗೆ ಹಣ ಸಂಪಾದನೆಯಾಗುತ್ತದೆ. ಭಗವಾನ್ ವಿಷ್ಣು ದೇವರು ಉತ್ತರ ದ್ವಾರದ ಮೂಲಕ ದೇವತೆಗಳಿಗೆ, ಮಾನವರಿಗೆ, ಇಡೀ ಪ್ರಾಣಿ ಪಕ್ಷಿ ಸಂಕುಲನಕ್ಕೆ ದರ್ಶನ ನೀಡಲು ಭೂಲೋಕಕ್ಕೆ ಬರುವಂತಹ ಅದ್ಭುತ ದಿನ ಇದಾಗಿರುವುದರಿಂದ ಈ ದಿನದಂದು ಮನೆಯ ಮುಂದೆ ಮಣ್ಣಿನ ದೀಪಗಳನ್ನು ಸಂಜೆಯ ಸಮಯದಲ್ಲಿ ಬೆಳಗಿಸಿ. ಇದರಿಂದ ಶ್ರೀಮನ್ನಾರಾಯಣನ ಜೊತೆಗೆ ಮಹಾಲಕ್ಷ್ಮಿಯೂ ಸಹ ನಿಮ್ಮ ಮನೆಗೆ ಪ್ರವೇಶ ಮಾಡುತ್ತಾರೆ ಎಂದು ಹೇಳಲಾಗುತ್ತದೆ. ಈ ದಿನದಂದು ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು, ಯಾರ ಮೇಲೂ ಕೋಪ ಮಾಡಿಕೊಳ್ಳಬಾರದು, ಅಸತ್ಯ ನುಡಿಯುತ್ತಾ ಏಕಾದಶಿ ಆಚರಿಸಬಾರದು, ಹಣ್ಣವನ್ನು ಸೇವಿಸಬಾರದು, ಪಕ್ಷಿ ಪ್ರಾಣಿಗಳಿಗೆ ನೋವುಂಟು ಮಾಡಬಾರದು, ಗಂಡ ಹೆಂಡತಿ ಬ್ರಹ್ಮಚರ್ಯವನ್ನು ಪಾಲಿಸಬೇಕು, ಈರುಳ್ಳಿ ಬೆಳ್ಳುಳ್ಳಿಯನ್ನು ಸೇವನೆ ಮಾಡಬಾರದು ಎಂದು ಹೇಳಲಾಗುತ್ತದೆ. ಈ ವೈಕುಂಠ ಏಕಾದಶಿಯ ದಿನದಂದು ನೀರಿಗೆ ಸ್ವಲ್ಪ ಪಚ್ಚ ಕರ್ಪೂರವನ್ನು ಬೆರೆಸಿ ಆ ನೀರನ್ನು ಮನೆಗೆ ಪ್ರೋಕ್ಷಣೆ ಮಾಡುವುದರಿಂದ ಮನೆಯಲ್ಲಿನ ಧನಾತ್ಮಕ ಶಕ್ತಿ ವೃದ್ಧಿಯಾಗುತ್ತದೆ. ಈ ದಿನ ನಿಮ್ಮ ಕೈಲಾದ ಮಟ್ಟಿಗೆ ದಾನ ನೀಡಿದರೆ ನಿಮ್ಮಲ್ಲಿರುವ ಸಂಪತ್ತು ದುಪ್ಪಟ್ಟಾಗುತ್ತದೆ. ಅತ್ಯಂತ ಚಳಿ ಇರುವ ಸಮಯದಲ್ಲಿ ಅವಶ್ಯಕತೆ ಇದ್ದವರಿಗೆ ಚಾಪೆ, ಪಾದರಕ್ಷೆ, ದವಸ ಧಾನ್ಯಗಳನ್ನು ನೀಡಿದರೆ ನಿಮಗೆ ಅಖಂಡ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಧನಿಯಾ ಅಥವಾ ಕೊತ್ತಂಬರಿ ಬೀಜಗಳನ್ನು ಈ ದಿನ ಮನೆಗೆ ತಂದರೆ ಮಹಾಲಕ್ಷ್ಮಿಯ ದೇವಿಯ ಕೃಪೆ ನಿಮಗೆ ದೊರೆಯುತ್ತದೆ ಹಾಗೂ ನೀವು ಮನೆಯಲ್ಲಿ ಮಾಡುವ ಅಡಿಗೆಗೆ ಪ್ರತಿನಿತ್ಯ ಕೊತ್ತಂಬರಿ ಬೀಜಗಳನ್ನು ಬಳಸುವುದರಿಂದ ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ಪ್ರಾಪ್ತವಾಗುತ್ತದೆ ಎಂದು ಹೇಳಲಾಗುತ್ತದೆ. ಏಕಾದಶಿಯ ದಿನದಂದು ಭಗವದ್ಗೀತೆ ಪಾರಾಯಣ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವುದು ಪುಣ್ಯಪ್ರದವೆಂದು ಹೇಳಲಾಗುತ್ತದೆ. ಆದ್ದರಿಂದ ವಿಷ್ಣು ಸಹಸ್ರನಾಮದ ಪುಸ್ತಕವನ್ನು ದೇವರ ಮನೆಯಲ್ಲಿ ಇಡುವುದು ಒಳಿತೆಂದು ಹೇಳಲಾಗುತ್ತದೆ. ವಿಷ್ಣು ಸಹಸ್ರನಾಮವನ್ನು ಓದಲು ಸಾಧ್ಯವಾಗದೇ ಇರುವ ಸದಸ್ಯರು ಮನೆಯ ಪೂಜಾ ಸಮಯದಲ್ಲಿ ಈ ಪುಸ್ತಕವನ್ನು ಮುಟ್ಟಿ ನಮಸ್ಕರಿಸಿದರೆ ಸಾಕು, ನಮ್ಮೆಲ್ಲ ಪೂರ್ವ ಜನ್ಮದ ಕರ್ಮಗಳು ಕಳೆಯುತ್ತವೆ ಎಂದು ಹೇಳಲಾಗುತ್ತದೆ. ನೋಡಿದ್ರಲ್ಲ, ವೈಕುಂಠ ಏಕಾದಶಿಯ ದಿನ ಯಾವೆಲ್ಲ ವಿಶೇಷ ಆಚರಣೆಗಳನ್ನು ಮಾಡಿದರೆ ನಮಗೆ ಪುಣ್ಯಫಲ ಪ್ರಾಪ್ತಿಯಾಗುತ್ತದೆ ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ನೋಡಿದ್ರಲ್ಲ, ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನೋ ಸುಖಿನೋ ಭವಂತು.